ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಕೋರ್ಸಿನ ಕಳೆದ 2 ವರ್ಷಗಳ ಕಟ್ ಆಫ್ ಡಿಸ್ಕಸ್ ಮಾಡೋಣ. 2025 ರೌಂಡ್ 1 ಹಾಗೆ 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಥರ್ಡ್ ರೌಂಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸಲ್ಲಿ AI ಸಹ ಓದ್ತೀರಾ, ಹಾಗೆ ಜೊತೆಗೆ ಡೇಟಾ ಸೈನ್ಸ್ ಸಹ ಓದ್ತೀರಾ. A&M ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಓದ್ತೀರಾ. ಸಪರೇಟಾಗಿ ಓನ್ಲಿ ಡೇಟಾ ಸೈನ್ಸ್ ಅನ್ನೋ ಕೋರ್ಸು ಸಹ ಇದೆ. ಬಟ್ ಈ ಕೋರ್ಸ್ನ ಕೋಡು AD. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಹ ಓದ್ತೀರಾ, ಡೇಟಾ ಸೈನ್ಸು ಸಹ ಓದ್ತೀರಾ. ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಯಾವ್ಯಾವ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, AIDS ಇದೆಯೋ ಆ ಕಾಲೇಜಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ರೌಂಡ್ 1, ಅದಕ್ಕೆ ಹಿಂದಿನ ವರ್ಷ ಥರ್ಡ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ನಿಮಗೆ ರ್ಯಾಂಕ್ ಬಂದರೆ ಯಾವ ರೌಂಡಲ್ಲಿ ನಿಮಗೆ ಸೀಟ್ ಸಿಗಬಹುದು ಅಂತ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಲಾಸ್ಟ್ ಇಯರ್ 2442 ಇತ್ತು. ಬಟ್ ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ ನೋಡಿ 3300ವರೆಗೂ ಇತ್ತು. ಸೊ ನಿಮ್ಮದು ಇನ್ ಬಿಟ್ವೀನ್ ಇಲ್ಲ ಅರೌಂಡ್ 3000 ರ್ಯಾಂಕ್ ಇದ್ದರೆ ನಿಮಗೆ BMS ಕಾಲೇಜಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೀಟ್ ಖಂಡಿತ ಸಿಗುತ್ತೆ. ಜನರಲ್ ಮೆರಿಟ್ ಬಿಟ್ಟು ಬೇರೆ ನಿಮ್ದು ಯಾವುದಾದ್ರೂ ಕ್ಯಾಟಗರಿ ಆಗಿದ್ರೆ, ಸೊ ಈ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ನಿಮಗೆ ಖಂಡಿತ ಸಿಗುತ್ತೆ. MSRITಯಲ್ಲಿ ಲಾಸ್ಟ್ ಇಯರ್ 2000 ಇತ್ತು ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ ನೋಡಿ 4390ವರೆಗೂ ಹೋಗಿತ್ತು. CMRITಯಲ್ಲಿ 15,000, ಅದಕ್ಕಿಂತ ಹಿಂದಿನ ವರ್ಷ 27,000. GSSS ಫಾರ್ ವಿಮೆನ್ 23,000, ಅದಕ್ಕಿಂತ ಹಿಂದಿನ ವರ್ಷ 31,000. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 24,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 37,000ವರೆಗೂ ಹೋಗಿತ್ತು. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 26,000, ಅದಕ್ಕಿಂತ ಹಿಂದೆ 40,000. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 35,000, ಅದಕ್ಕಿಂತ ಹಿಂದಿನ ವರ್ಷ 51,000. SJCIT ಚಿಕ್ಕಬಳ್ಳಾಪುರ 40,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಬಟ್ ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 55,000ವರೆಗೂ ಹೋಗಿತ್ತು. ಮಂಗಳೂರಿನ AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 65,000 ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ, ಬಟ್ ಅದಕ್ಕಿಂತ ಹಿಂದಿನ ವರ್ಷ 24 ಥರ್ಡ್ ರೌಂಡಲ್ಲೂ 62,000ಗೆ ನಿಂತಿತ್ತು. ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ AIDS ಇದೆ, ಇಲ್ಲಿ 47,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 64,000ವರೆಗೂ ಹೋಗಿತ್ತು. ಮೈಸೂರಿನ ತಾಂಡವಪುರದಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 42,000, ಅದಕ್ಕಿಂತ ಹಿಂದೆ 65,000. KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ 46,000, ಅದಕ್ಕಿಂತ ಹಿಂದೆ 73,000. ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ 60,000 ಇತ್ತು ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದೆ 73,000. ಬೀದರಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 47,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 74,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 38,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ನೋಡಿ 78,000ವರೆಗೂ ಹೋಗಿತ್ತು. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ 57,000 ಇತ್ತು, ಅದಕ್ಕಿಂತ ಹಿಂದೆ 83,000ವರೆಗೂ ಹೋಗಿತ್ತು. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಚೆಕ್ ಮಾಡಿ, ಈ ಕಾಲೇಜಲ್ಲಿ ಲಾಸ್ಟ್ ಇಯರು VTU ರ್ಯಾಂಕ್ ಸಹ ಬಂದಿದೆ. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 90,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡ್ ಆದರೂ 88,000ಅಲ್ಲಿ ನಿಂತಿತ್ತು. ಬಟ್ ಲಾಸ್ಟ್ ಇಯರು ಫಸ್ಟ್ ರೌಂಡ್ಗೆ 90,000 ಕ್ರಾಸ್ ಆಗಿತ್ತು. ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 73,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದೆ 98,000. ಬೆಳಗಾವಿಯಲ್ಲಿರೋ SJ ಬಾಳೆಕುಂದ್ರಿಯಲ್ಲಿ 56,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 1,23,000 ದಾಟಿತ್ತು. ನರಗುಂದದಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 63,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 1,29,000 ದಾಟಿತ್ತು. KR ಪುರಮಲ್ಲಿರೋ C ಕಾಲೇಜ್ ಆಫ್ ಇಂಜಿನಿಯರಿಂಗ್ 65,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಬಟ್ ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 1,31,000. ನಿಮಗೆ ಬಾಟಮ್ ಹೋಗ್ತಾ ಇದ್ದಾಗೆ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ. ಟಾಪ್ ಮೋಸ್ಟ್ ಕಾಲೇಜಸ್ಸು, ರೆಪ್ಯೂಟೆಡ್ ಕಾಲೇಜಸಲ್ಲಿ ತುಂಬ ಕಟ್ ಆಫ್ ಚೇಂಜ್ ಆಗೋದಿಲ್ಲ, ಬಟ್ ಬಾಟಮಲ್ಲಿ ಹೋಗ್ತಾ ಇದ್ದಾಗೆ ತುಂಬ ಚೇಂಜ್ ಆಗುತ್ತೆ. 50,000, 60,000, ಒಂದೊಂದ್ಸರಿ 1,00,000 ಬೇರೆ ಬೇಕಾದರೆ ಕಟ್ ಆಫು ಡ್ರಾಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮದು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ 61,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 1,60,000ವರೆಗೂ ಹೋಗಿತ್ತು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 76,000, ಅದಕ್ಕಿಂತ ಹಿಂದಿನ ವರ್ಷ 1,78,000. ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ 60,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡ್ 1,95,000. ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 98,000, ಅದಕ್ಕಿಂತ ಹಿಂದೆ 2,12,000. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 81,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದೆ 2,27,000. ಶ್ರೀದೇವಿ ಮಂಗಳೂರಲ್ಲಿದೆ 90,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದೆ 2,38,000. ಬ್ಯಾರೈಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 89,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ 2.5 lakh.
ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 84,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 2,57,000. ಉಡುಪಿಯಲ್ಲಿರೋ ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 52,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,61,000. ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜು 21,000 ಲಾಸ್ಟ್ ಇಯರು, 21,000 ಅಲ್ಲ, ಇದು ಸ್ವಲ್ಪ ಮಿಸ್ಟೇಕ್ ಆಗಿರಬೇಕು, ಚೆಕ್ ಮಾಡಿ. ಬಟ್ ಇಲ್ಲಿ 21,485 ಅಂತ ಕಾಪಿ ಮಾಡಿದ್ದೀನಿ. ಅದಕ್ಕಿಂತ ಹಿಂದಿನ ವರ್ಷ 2,68,000. SDM ಉಜಿರೆ 56,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದೆ 2,69,000. ಈ 24 ಲಾಸ್ಟ್ ರೌಂಡ್ ನೀವೇನಾದರೂ ನೋಡಿದ್ರೆ 24 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆ ಥರ್ಡ್ ರೌಂಡ್ ಸ್ಟಾರ್ಟಿಂಗ್ ಫ್ರಮ್ 3,300 ಲಾಸ್ಟ್ ರ್ಯಾಂಕು 2,69,963 ಬಂದಿರೋರ್ಗೂ ಸೀಟ್ ಸಿಕ್ಕಿದೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ. ಸೊ ಹಾಗಾಗಿ ನಿಮಗೆ ಇಂಜಿನಿಯರಿಂಗಲ್ಲಿ CETಯಲ್ಲಿ ಯಾವುದೇ ರ್ಯಾಂಕ್ ಬಂದರೂ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಇನ್ನೇನಾದರೂ ನಿಮಗೆ ಸ್ವಲ್ಪ ರಿಸರ್ವೇಷನ್ ಅಲ್ಲಿ ಇಲ್ಲಿ ಅಂತ ಯಾವುದಾದ್ರೂ ನಿಮ್ಗೆ ಇದ್ದರೆ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಬಟ್ ನಿಮ್ಗೆ ಇಷ್ಟಪಟ್ಟಂತಹ ಕಾಲೇಜಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ಅಂತೂ KE ಅವರು ನಿಮಗೆ ಸೀಟ್ ಅಂತೂ ಅಲಾಟ್ ಮಾಡ್ತಾರೆ. ಯಾಕೆಂದರೆ 24ಅಲ್ಲಿ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಕೊಟ್ಟಿದ್ದೆ 2.25 ಲಕ್ಷ. ಇಲ್ಲಿ ನೋಡಿ 2,69,000, 2,68,000 ಎಲ್ಲ ಇಲ್ಲೇ ಕಾಣ್ತಾ ಇದ್ದೀನಿ. ಬಟ್ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಇನ್ ದ ಫಸ್ಟ್ ರೌಂಡ್. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ನೀಟ್ ಕ್ಯಾಂಡಿಡೇಟ್ಸು ಎಲ್ಲರೂ ಇರ್ತಾರೆ. ಹೋಗ್ತಾ ಇದ್ದಂಗೆ ಸೆಕೆಂಡ್ ರೌಂಡ್ ಆದಮೇಲೆ ಒಂದಷ್ಟು ಜನ ಫಿಲ್ಟರ್ ಆಗ್ತಾರೆ. ಕೆಲವರು ಲಾಂಗ್ ಟರ್ಮ್ ಹೋಗ್ತಾರೆ, ಕೆಲವರು ಈ ಕಾಲೇಜ್ ಬೇಡ ಅಂತ ಮ್ಯಾನೇಜ್ಮೆಂಟ್ ಕೊಟ್ಟದಲ್ಲಿ ಅಡ್ಮಿಟ್ ಆಗ್ತಾರೆ. ದೇರ್ ಆರ್ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಹಾಗಾಗಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಏನೋ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಲಾಸ್ಟ್ ರೌಂಡಲ್ಲಂತೂ ಖಂಡಿತ ನಿಮಗೆ ಸೀಟು ಸಿಕ್ಕೇ ಸಿಗುತ್ತೆ. So this is about artificial intelligence and data science of all engineering colleges of Karnataka of 25 and 24. Thank you and all the best.